ರಾಮ್ ರಾಮ್ ಗೆಳೆಯರೆ, ಹೇಗಿದ್ದೀರಾ ಎಲ್ಲ? ನಾನಂತೂ ತುಂಬಾ ಆರಾಮಾಗಿದ್ದೀನಿ. ನಾನಿವತ್ತು ಬೆಂಗಳೂರಿಂದ ಬೆಳಿಗ್ಗೆ ಬೈಕ್ ಎತ್ಕೊಂಡು ನನ್ನೂರಾಗಿರೋ ಸಕಲೇಶ್ಪುರದ ಕಡೆ ಹೊರಟಿದ್ದೀನಿ. ಯಾಕಪ್ಪ ಅಂದರೆ ನಾನು ಸಕಲೇಶ್ಪುರದವನಾಗಿದ್ರೂ ಇಲ್ಲಿ ಕೆಲವು ಪ್ಲೇಸಸ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಕೆಲವು ಪ್ಲೇಸಸ್ನ ಈ ಟೈಮಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈಗ ಸಕಲೇಶ್ಪುರ್ಗೆ ಬಂದಿದ್ದೀನಿ. ಇಲ್ಲಿ ಆನಬಾಳು ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ನಮಗೆ ನೇಚರ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಇವತ್ತು ಆ ಪ್ಲೇಸಸ್ನೆಲ್ಲ ಕವರ್ ಮಾಡೋಣ ಅಂತ ನಾನು ಈ ಕಡೆ ಬಂದಿರೋದು. ಬನ್ನಿ, ನಾನಿಲ್ಲಿ ಒಂದು ಹೋಮ್ ಸ್ಟೇಲಿ ಇವತ್ತು ಸ್ಟೇ ಆಗೋದಕ್ಕೂ ಪ್ಲ್ಯಾನ್ ಮಾಡಿದ್ದೀನಿ. ಈ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನನ್ನ ಜೊತೆ ನೀವು ನೋಡ್ತಾ ಬನ್ನಿ. ನಿಮಗೆಲ್ರಿಗೂ ಪ್ರವಾಸಿಗರ ಸ್ವರ್ಗ ಆಗಿರೋಂಥ ಆನಬಾಳು ಗ್ರಾಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ನಿಮಗೊಂದು ಬ್ಯೂಟಿಫುಲ್ ಆಗಿರೋ ವ್ಯೂನ ತೋರಿಸ್ತೀನಿ. ಆ ವ್ಯೂನ ನೋಡಿದ್ರೆ ನೀವೆಲ್ಲ ಪಕ್ಕ ಕಳೆದು ಹೋಗ್ತೀರಾ. ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ. ನೋಡಿ, ಚೆನ್ನಾಗಿದೆ ಅಲ್ಲ? ಒಳ್ಳೆ ಆಫ್ ರೋಡ್ ಮಾಡಿಸ್ತಾ ಇದ್ದಾನೆ. ಅಲ್ಲಿ ರೈಟಾ? ಹೆಸ್ರಿಗೆ ತಕ್ಕಂಗೆ ವೈಲ್ಡ್ ಆಗೇ ಇದೆ ರೋಡು. ಎಸ್, ಇಲ್ಲಿದೆ ಫಾರೆಸ್ಟ್ ಅವರು, ಇಲ್ಲಿದ್ದಾರೆ. ಹೋಗ್ಬೋದ ಒಳಗೆ? ಸೊ ಫೈನಲಿ ರೀಚ್ ಆದ್ವಿ. ಇದೇ ನೋಡಿ ಆ ರೆಸಾರ್ಟ್ ಹೇಗಿದೆ ಅಂತ. ಸಾಕಾಗಿದೆ ಅಲ್ಲ? ಒಳ್ಳೆ ಎಂಟ್ರಿ. ಗಾಯ್ಸ್, ಈ ರೆಸಾರ್ಟ್ ಸುತ್ತಮುತ್ತ ಗ್ರೀನರಿ ಹೇಗಿದೆ ನೋಡಿ. ಇಲ್ಲಿ ನಿಮಗೆ ಟೆಂಟ್ ಸ್ಟೇ ಮತ್ತು ರೂಮ್ಸ್ ಸಿಗುತ್ತೆ. ನಿಮಗೆ ಯಾವ್ದು ಬೇಕಾದರೆ ನೀವು ಚೂಸ್ ಮಾಡ್ಕೊಳ್ಬೋದು. ಫುಲ್ಲು ಗ್ರೀನರಿ ಮಧ್ಯದಲ್ಲಿ ಇವರು ಈ ರೆಸಾರ್ಟ್ನ ಕಟ್ಟಿದ್ದಾರೆ. ಇಲ್ಲಿ ವ್ಯೂ ಯಾವ ರೀತಿ ಇದೆ ಅಂದರೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ, ನೀವೇ ಬಂದು ನೋಡಬೇಕು. ಸೊ ಇವ್ರದ್ದೇ ಒಂದು ಪ್ಲೇ ಏರಿಯಾ ಇದೆ, ಅಲ್ಲಿ ಮಡ್ ವಾಲಿಬಾಲ್ ಎಲ್ಲ ಆಡ್ಬೋದು. ಬನ್ನಿ, ಅಲ್ಲಿಗೆ ನಾನೀಗ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಏನಂದರೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಇದೆ, ಸೊ ಹಾಗಾಗಿ ಯಾರು ನೀರಿಗೆ ಇಳಿದಿಲ್ಲ. ನೋಡಿ, ಅದೇ ಕೋರ್ಟಲ್ಲಿ ಮಡ್ ವಾಲಿಬಾಲ್ ಆಡೋದು. ಸುತ್ತ ಒಂಥರ ಒಳ್ಳೆ ಗ್ರೀನರಿ ಮಧ್ಯೆ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಗ್ರೂಪ್ ರೈಡ್ ಬಂದಾಗ ಈ ಥರ ಹೋಮ್ ಸ್ಟೇ ಸಿಕ್ಕಿದ್ರೆ ನಿಜವಾಗ್ಲೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಬ್ರು ಬಂದರೆ ವರ್ತ್ ಅನಿಸೋದಿಲ್ಲ, ಬಂದರೆ ಗ್ರೂಪೇ ಬರಬೇಕು ಇಲ್ಲಿಗೆ. ಸೊ ಆಗ ನಾವು ಕರೆಕ್ಟಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡೋದಕ್ಕೆಲ್ಲ ಸರಿ ಆಗುತ್ತೆ. ಸೊ ಆಲ್ರೆಡಿ ಇವತ್ತು ನಮಗೆ ಟಯರ್ಡ್ ಆಗಿದೆ. ನಾವು ಇವತ್ತು ಇಲ್ಲಿ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಎದ್ದು ಇಲ್ಲಿಂದ ಕಾಗಿನೆರೆ ಹೊರಡ್ತೀವಿ. ಆ ರೂಟ್ ಹೇಗಿರುತ್ತೆ, ಆ ರೈಡ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ನಾಳೆ ಸಿಗೋಣ.